ಅಕ್ರಮ ವಲಸಿಗರಿಗೆ ನಿರಾಶ್ರಿತರಿಗೆ ಮನೆ ಭಾಗ್ಯ ಘೋಷಣೆ ಆಯ್ಗೆ ಬಿಡ್ತು ಅಂತ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆಟೋ, ಟ್ಯಾಕ್ಸಿ, ಬಸ್, ಟ್ರಕ್ ಚಾಲಕರಿಗೆ ಮನೆ ನೀಡುತ್ತಾ ಹಾಗಾದ್ರೆ ಸರ್ಕಾರ ಯಾರ್ಯಾರಿಗೆ ಕೊಡುತ್ತೆ? ಖಾಸಗಿ ಸಾರಿಗೆ ಚಾಲಕರಿಗೆ ಮನೆ ನೀಡುವಂತೆ ಈಗ ಒತ್ತಾಯ ಹೆಚ್ಚಾಗ್ತಾ ಇದೆ. ನಮಗೂ ಕೂಡ ಕೊಡಬೇಕು ಅಂತ ಹೇಳಿ ಸರ್ಕಾರದ ಅಂಗಳಕ್ಕೆ ಬಂದಂತಹ ಈಗ ಖಾಸಗಿ ಚಾಲಕರ ಮನೆ ವಿಚಾರ ಹಂಚಿಕೆ ಏನಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಖಾಸಗಿ ಚಾಲಕರಿಗೆ ಮಾನವೀಯತೆ ದೃಷ್ಟಿಯಿಂದ ಮನೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 9.5 ಲಕ್ಷ ಚಾಲಕರಿದ್ದಾರೆ. 35,000 ಚಾಲಕರಿಗೆ ಮನೆ ಇಲ್ಲ, ಅದರಲ್ಲಿ ಸರಿಯಾದ ರೀತಿ ಅವರು ಉಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೀಗಾಗಿ ನೀವು ನಮಗೂ ಕೂಡ ಮನೆ ಕೊಡಿ. ಖಾಸಗಿ ಚಾಲಕರಿಗೆ ಮನೆ ನೀಡುವಂತೆ ಖಾಸಗಿ ಚಾಲಕರ ಒಕ್ಕೂಟ ಮನವಿ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಖಾಸಗಿ ಸಾರಿಗೆ ಒಕ್ಕೂಟದವರು. ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಆಗಿರುವಂತಹ ನಟರಾಜ್ ಶರ್ಮಾ ಏನಿದ್ದಾರೆ, ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕೋಗಿಲು ಬಡಾವಣೆ ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡಲು ಮುಂದಾಗಿರೋ ಸರ್ಕಾರಕ್ಕೆ ಇವರು ಈ ರೀತಿಯಾಗಿ ಮನವಿ ಮಾಡಿದ್ದಾರೆ. ಇದೇ ಒಂದು ಬೆನ್ನಲ್ಲೇ ಆಟೋ, ಟ್ಯಾಕ್ಸಿ, ಟ್ರಕ್ ಚಾಲಕರಿಗೂ ಕೂಡ ಮನೆಯನ್ನು ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿರುವಂತಹ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಏನು ಅಲ್ಲಿ ಮನೆಗಳನ್ನು ತೆರವು ಮಾಡಿದ್ರಲ್ಲ, ಅಲ್ಲೆಲ್ಲ ಜನರೆಲ್ಲರೂ ಕೂಡ ನಿರಾಶ್ರಿತರಾದರು, ಮನೆಯನ್ನು ಕಳೆದುಕೊಂಡ್ರು. ಅವರಿಗೆ ಸೂಕ್ತವಾಗಿ ಕೂಡಲೇ ಮನೆಯನ್ನು ಕೊಡಬೇಕು, ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರ ಹೇಳಿತು, ನಿರ್ಧಾರವನ್ನು ತೆಗೆದುಕೊಂಡು. ಇದು ಇಷ್ಟು ಬೇಗ ಕ್ವಿಕ್ಕಾಗಿ ಆಯ್ತಲ್ಲ, ಅದಕ್ಕೋಸ್ಕರ ಈಗ ಇವರು ಕೇಳ್ತಾ ಇದ್ದಾರೆ. ಆಟೋ, ಟ್ಯಾಕ್ಸಿ, ಟ್ರಕ್ ಡ್ರೈವರ್ಗಳೆಲ್ಲರೂ ಕೂಡ ಖಾಸಗಿಯವರು ನಮಗೂ ಕೂಡ ಮನೆ ಕೊಡಿ, ನಮಗೂ ಕೂಡ ಮನೆ ಇಲ್ಲ, ನಮ್ಮನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ? ನೀವು ಕೋಗಿಲು ಬಡಾವಣೆಯ ನಿರಾಶ್ರಿತರಿಗೆ ಕೊಡ್ತೀರಿ ಅನ್ನೋದಾದರೆ ನಮ್ಮ ಖಾಸಗಿಯಾಗಿ ಓಡಿಸುವಂತಹ ಎಷ್ಟೋ ಚಾಲಕರಿಗೆ ಮನೆಗಳಿಲ್ಲ, ನಮಗೂ ಕೂಡ ಸಹಾಯ ಮಾಡಿ ಅಂತ ಹೇಳಿ ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ಆಗಿರುವಂತಹ ನಟರಾಜ್ ಶರ್ಮಾ ಅವರು ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೆ ಈ ರೀತಿಯಾಗಿ ಖಾಸಗಿ ಒಕ್ಕೂಟ ಮನವಿ ಮಾಡ್ತಾ ಇದೆ. ನೋಡಿ, ನಮಗೂ ಕೂಡ ಇಲ್ಲ, ನೀವು ಬರೀ ಅವ್ರನ್ನ ನೋಡ್ತಾ ಇದ್ದಾರೆ, ಅವ್ರು ಮಾತ್ರ ಮನುಷ್ಯರ, ನಮಗೂ ಕೂಡ ಕೊಡಿ. ಯಾಕಂದರೆ ಬೆಂಗಳೂರಿನಲ್ಲಿ ಈಗ 9.5 ಲಕ್ಷ ಡ್ರೈವರ್ಗಳಿದ್ದಾರೆ, ಚಾಲಕರಿದ್ದಾರೆ. ಅದರಲ್ಲಿ 35,000 ಚಾಲಕರಿಗೆ ಮನೆಗಳಿಲ್ಲ. ಎಲ್ಲ ಒಂದು ಚಿಕ್ಕ ಪುಟ್ಟ ಗುಡಿಸಲುಗಳಲ್ಲಿ, ಬಾಡಿಗೆ ಮನೆಗಳಲ್ಲಿ ಇದ್ದಾರೆ ಅವರು. ಹೀಗಾಗಿ ನೀವು ಅವ್ರಿಗೂ ಕೂಡ ಮನೆಯನ್ನು ಕೊಟ್ಟರೆ ಅವರಿಗೆ ಉಪಕಾರ ಮಾಡೋದಂತ ಆಗುತ್ತೆ ಅಂತ ಹೇಳಿ ಇವರು ಮನವಿಯನ್ನು ಮಾಡಿದ. ಸರ್ಕಾರಕ್ಕೆ ಇದಕ್ಕೆ ಏನಂತ ಹೇಳುತ್ತೆ, ಏನು ಎತ್ತ ಅಂತ ಗೊತ್ತಿಲ್ಲ. ಹೀಗಾಗಿ ಸರ್ಕಾರ ಒಂದು ಕೋಗಿಲು ಬಡಾವಣೆಯಲ್ಲಿ ಕಳೆದುಕೊಂಡಂತಹ ಮನೆಯವರು ಏನಿದ್ದಾರೆ ನಿರಾಶ್ರಿತರು, ಅವರಿಗೆ ಮಾತ್ರ ಮನೆಯನ್ನು ಕೊಡೋಕೆ ನಿರ್ಧಾರ ಮಾಡಿದೆ. ಈಗ ನಮಗೂ ಕೂಡ ಮನೆಯನ್ನು ಕೊಡಿ ಅಂತ ಹೇಳಿ ಆಟೋ, ಟ್ರಕ್ ಎಲ್ಲ ಚಾಲಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.